ವಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ಶ್ಲೋಕದ ಚರ್ಚೆಯನ್ನ ಮಾಡೋಣ. ಸೊ ಇವತ್ತು ನಾನು ತಗೊಳ್ತಾ ಇರೋಂತ ಈ ಶ್ಲೋಕ ನನಗೆ ಕೊಟ್ಟಿರೋಂತ ಸೇವೆ ಏನಂತ ಹೇಳಿದ್ರೆ ಸ್ಕಂದ 1 ಅಧ್ಯಾಯ 12 ಶ್ಲೋಕ 28. ಸೊ ಬುಕ್ ಇರೋರೆಲ್ಲ ತೆಗೆದು ಓಪನ್ ಮಾಡಿ ಇಟ್ಕೊಳ್ಳಿ. ಓಕೆ, ಪ್ರಾರ್ಥನೆ ಮೂಲಕ ಇದನ್ನ ಪ್ರಾರಂಭ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತಿನ ಶ್ಲೋಕದ ಪಠನೆ ಮಾಡೋಣ. ಸ್ಕಂದ 1 ಅಧ್ಯಾಯ 12 ಶ್ಲೋಕ 28. ಜಿಜ್ಞಾಸಿತಾತ್ಮಯಾತಾತ್ಯೋ ಮುನಿರ್ವ್ಯಾಸಾಸುತಾದಸೌ ಹಿತ್ವೇದಂ ನೃಪಗಂಗಾಯಾಂ ಯಸ್ಯದ್ಯತ್ತಾ ಕುತೋ ಭಯಂ. ಜಿಜ್ಞಾಸಿತಾತ್ಮಯಾತ್ಯಾರ್ಥ್ಯೋ ಮುನಿರ್ವ್ಯಾಸಾಸುತಾದಸೌ ಹಿತ್ವೇದಂ ನೃಪಗಂಗಾಯಾಂ ಯಸ್ಯದ್ಯದ್ಧಾ ಕುಲೋ ಭಯಂ ಕುತೋ ಭಯಂ. ಜಿಜ್ಞಾಸಿತಾತ್ಮಯಾತ್ಯಾರ್ಥ್ಯೋ ಮುನಿರ್ವ್ಯಾಸಾಸುತಾದಸೌ ಹಿತ್ವೇದಂ ನೃಪಗಂಗಾಯಾಂ ಯಸ್ಯದ್ಯದ್ಧಾ ಕುತೋ ಭಯಂ. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿರುವಂತ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಅನುವಾದ. ಅವನು ಮಹಾದಾರ್ಶನಿಕರಾದ ವ್ಯಾಸಪುತ್ರರೊಂದಿಗೆ ಸರಿಯಾದ ಆತ್ಮಜ್ಞಾನವನ್ನು ಕುರಿತು ಚರ್ಚೆ ಮಾಡಿ ಸಕಲ ಭೌತಿಕ ವ್ಯಾಮೋಹಗಳನ್ನು ತೊರೆದು ನಿರ್ಭಯ ಜೀವನವನ್ನು ಸಾಧಿಸುವನು. ಭಾವಾರ್ಥ. ಭೌತಿಕ ಜ್ಞಾನವೆಂದರೆ ಆತ್ಮಜ್ಞಾನದ ಅಭಾವ. ದರ್ಶನವೆನ್ನುವುದು ಆತ್ಮನನ್ನು ಕುರಿತ ಸಮ್ಯಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರದ ಜ್ಞಾನ. ಆತ್ಮ ಸಾಕ್ಷಾತ್ಕಾರವಿಲ್ಲದ ದರ್ಶನವು ಚಿಂತನೆ ಅಥವಾ ಶಕ್ತಿ ವೇಳೆಗಳ ವ್ಯಯವಷ್ಟೇ. ಶ್ರೀಮದ್ ಭಾಗವತವು ಆತ್ಮನ ನಿಜ ಜ್ಞಾನವನ್ನು ನೀಡುತ್ತದೆ. ಅದರ ಶ್ರವಣದಿಂದ ವ್ಯಕ್ತಿಯು ಭೌತಿಕ ಸಂಘದಿಂದ ಮುಕ್ತನಾಗಬಹುದು ಮತ್ತು ಅಭಯ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಈ ಭೌತಿಕ ಜಗತ್ತು ಭಯಭರಿತವಾದದ್ದು. ಅದಕ್ಕೆ ಸಿಕ್ಕವರು ಕಾರಾಗೃಹದಲ್ಲಿರುವಂತೆ ಸದಾ ಭಯಗ್ರಸ್ತರಾಗಿರುತ್ತಾರೆ. ಕಾರಾಗೃಹದಲ್ಲಿ ಯಾರೂ ಕೂಡ ಅಲ್ಲಿನ ನಿಯಮ ಮತ್ತು ನಿಯಂತ್ರಣಗಳನ್ನು ಉಲ್ಲಂಘಿಸಲಾರರು. ನಿಯಮೋಲ್ಲಂಘನೆ ಎಂದರೆ ಸೆರೆಮನೆ ವಾಸದ ಮತ್ತೊಂದು ವಾಯಿದೆಯ ವಿಸ್ತರಣೆ. ಹಾಗೆಯೇ ಈ ಭೌತಿಕ ಅಸ್ತಿತ್ವದಲ್ಲಿ ನಾವು ಸದಾ ಕಾಲ ಭಯಗ್ರಸ್ತರು. ಈ ಭಯವನ್ನು ಆತಂಕವೆನ್ನುತ್ತಾರೆ. ನಾನಾ ಜಾತಿಗಳಲ್ಲಿಯ ಮತ್ತು ಜೀವನ ವೈವಿಧ್ಯಗಳಲ್ಲಿಯ ಈ ಭೌತಿಕ ಜೀವನದಲ್ಲಿ ಪ್ರತಿಯೊಬ್ಬನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿಯೋ ಅಥವಾ ಉಲ್ಲಂಘಿಸಿದೆಯೋ ಆತಂಕದಿಂದ ಕೂಡಿರುತ್ತಾನೆ. ಮುಕ್ತಿ ಎಂದರೆ ಈ ಸತತ ಆತಂಕಗಳಿಂದ ವಿರಾಮ ಪಡೆಯುವುದು. ಇದು ಆತಂಕವನ್ನು ಭಗವಂತನ ಭಕ್ತಿ ಸೇವೆಯನ್ನಾಗಿ ಪರಿವರ್ತಿಸಿಕೊಂಡಾಗ ಮಾತ್ರವೇ ಸಾಧ್ಯ. ಶ್ರೀಮದ್ ಭಾಗವತವು ಆತಂಕದ ಗುಣವನ್ನು ಜಡದಿಂದ ಚೇತನಕ್ಕೆ ಪರಿವರ್ತಿಸಲು ಅವಕಾಶ ಮಾಡಿಕೊಡುತ್ತದೆ. ಇದು ಶ್ರೀ ವೇದವ್ಯಾಸರ ಸುಪುತ್ರರು, ಆತ್ಮ ಸಾಕ್ಷಾತ್ಕಾರ ಪಡೆದವರೂ ಆದ ಶುಕಮುನಿಗಳಂತಹ ವಿದ್ಯಾವಂತ ತತ್ವಜ್ಞಾನಿಗಳ ಸಹವಾಸದಲ್ಲಿ ಸಂಭವ. ಮಹಾರಾಜ ಪರೀಕ್ಷಿತನು ತನ್ನ ಮರಣದ ಬಗ್ಗೆ ಮುನ್ನೆಚ್ಚರಿಕೆ ಪಡೆದ ತರುವಾಯ ಶುಕಮುನಿಗಳ ಸಹವಾಸದ ಮೂಲಕ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಅಪೇಕ್ಷಿತ ಫಲವನ್ನು ಪಡೆದುಕೊಂಡನು. ಶ್ರೀಮದ್ ಭಾಗವತದ ಈ ಶ್ರವಣ ಮತ್ತು ಪಠಣಗಳನ್ನು ಒಂದು ಬಗೆಯ ಅನುಕರಣ ಮಾಡುವ ಕಸುಬುದಾರರಿದ್ದಾರೆ. ಇದರಿಂದ ತಾವು ಪ್ರಾಪಂಚಿಕ ಮೋಹ ಪಾಶಗಳಿಂದ ಬಿಡುಗಡೆ ಹೊಂದಿ ಅಭಯ ಜೀವನವನ್ನು ಪಡೆಯಬಹುದೆಂದು ಅವರ ಮೂರ್ಖ ಶ್ರೋತೃವೃಂದವು ನಂಬುತ್ತದೆ. ಶ್ರೀಮದ್ ಭಾಗವತದ ಅಂತಹ ಅನುಕರಣಾತ್ಮಕ ಶ್ರವಣವು ಕೇವಲ ವಿಡಂಬನೆ. ಭೌತಿಕ ಭೋಗದ ವ್ಯವಸ್ಥೆಯನ್ನು ಪೋಷಿಸಲು ನಗೆಗೇಡಿ ಲುಬ್ಧ ಜನರು ಕೈಗೊಳ್ಳುವ ಅಂತಹ ಭಾಗವತ ಸಪ್ತಾಹದ ಏರ್ಪಾಡುಗಳಿಂದ ವ್ಯಕ್ತಿಯು ದಾರಿ ತಪ್ಪಕೂಡದು. ಹರೇ ಕೃಷ್ಣ.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತ ದಾಮದಾಯ ನಗರ ಗ್ರಾಮ ತಾರಿಣೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಂ ಪಂಕಂ ಲಂಘಯತಿ ಕಿಂಚಿತ್ ಕೃಪಾಂ ವಂದೇ ಪರಮಾನಂದಂ ಮಾಧವಂ ಶ್ರೀ ಗುರುಂ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಈಗ ಒಂದು ಶ್ಲೋಕವನ್ನ ಮತ್ತೆ ಅನುವಾದವನ್ನು ಒಂದ್ಸಲ ಓದ್ಬಿಟ್ಟು ಮತ್ತೆ ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಜಿಜ್ಞಾಸಿತಾತ್ಮ ಯಾತಾರ್ಥ್ಯೋ ಮುನೆ ವ್ಯಾಸ ಸುತಾದಸೌ ಇತ್ವೇದಂ ನೃಪ ಗಂಗಾಯಾಂ ಯಾಸ್ಯತ್ಯದ್ಭಾ ಕುತೋ ಭಯಂ. ಅನುವಾದದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅವನು ಮಹಾದಾರ್ಶನಿಕರಾದ ವ್ಯಾಸಪುತ್ರರೊಂದಿಗೆ ಸರಿಯಾದ ಆತ್ಮಜ್ಞಾನವನ್ನು ಕುರಿತು ಚರ್ಚೆ ಮಾಡಿ ಸಕಲ ಭೌತಿಕ ವ್ಯಾಮೋಹಗಳನ್ನು ತೊರೆದು ನಿರ್ಭಯ ಜೀವನವನ್ನು ಸಾಧಿಸುವನು. ಹರೇ ಕೃಷ್ಣ. ಸೊ ನಾವಿಷ್ಟ ದಿನದಿಂದ ಏನ್ ನೋಡ್ತಾ ಇದೀವಿ, ಏನ್ ಕೇಳಿಸ್ಕೊಳ್ತಾ ಇದೀವಿ, ಪರೀಕ್ಷಿತ ಮಹಾರಾಜನ, ಚಕ್ರವರ್ತಿ ಪರೀಕ್ಷಿತ ಮಹಾರಾಜನ ಜನನದ ಬಗ್ಗೆ ತಿಳ್ಕೊಳ್ತಾ ಇದೀವಿ, ಹೌದಾ? ಭಗವಂತನ ಮಹಾನ್ ಭಕ್ತನಾದಂತ ಪರೀಕ್ಷಿತ ಮಹಾರಾಜರ ಜನನ ಆಗಿದೆ. ಈ ಚಾಪ್ಟರ್ ಅಲ್ಲಿ ಬಿಗ್ನಿಂಗ್ ಅಲ್ಲೇ ನಾವು ನೋಡಿದ್ವಿ. ಸೊ ಎಷ್ಟು ಸಂತೋಷ ಆಗ್ತಾ ಇದೆ ಅವರ ಪರಿವಾರಕ್ಕೆ ಅಂತ ಗೊತ್ತಾಗ್ತಾ ಇದೆ. ಸೊ ವಂಶೋದ್ಧಾರಕನ ಜನನ ಆಗೋಯ್ತು. ಆದ್ಮೇಲೆ ತುಂಬಾ ಕಾತುರದಿಂದ ಅವನ ಭವಿಷ್ಯತ್ತನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಯುಧಿಷ್ಠಿರ ಮಹಾರಾಜರು ಒಳ್ಳೆ ಪಂಡಿತರನ್ನ ಕರೆದು ಅವರ ಜಾತಕವನ್ನ ಬರೆಸ್ತಾ ಇದ್ದಾರೆ. ಸೊ ನಾವು ಜಾತಕವನ್ನ ಬರೆಯುವಾಗ ಆ ಮಗುವಿನ ಗುಣಗಾನಗಳನ್ನ ಹೇಗೆ ಮಾಡ್ತಾ ಇದ್ದೀರಾ ಅಂತ ಸುಮಾರು ದಿನಗಳಿಂದ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ. ಎಲ್ಲರೂ ತುಂಬಾ ಅದರ ಒಂದು ಸ್ವಾದವನ್ನ ಪಡಿತಾ ಇದ್ದೀರಾ ಅನ್ಕೊಳ್ತೀನಿ. ಯಾಕಂದ್ರೆ ಮಹಾನ್ ಭಕ್ತರ ಒಂದು ಗುಣಗಾನ ನಡೀತಾ ಇರೋದು. ಭಗವಂತನ ಗುಣಗಾನಕ್ಕಿಂತ ಭಗವಂತನ ಭಕ್ತರ ಗುಣಗಾನ ಎಷ್ಟು ದೊಡ್ಡದು, ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ಕಥೆಗಳಿಂದ, ಎಷ್ಟೋ ಸನ್ನಿವೇಶಗಳಿಂದ ನಾವು ತಿಳ್ಕೊಂಡಿದೀವಿ, ಹೌದಲ್ವಾ? ಈವನ್ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಾಮಾನುಜಾಚಾರ್ಯರಿದ್ದಾಗ ಭಗವಂತ ಸ್ವಯಂ ತನ್ನ ಗುಣಗಾನವನ್ನು ಬಿಟ್ಟು ರಾಮಾನುಜಾಚಾರ್ಯರ ಗುಣಗಾನವನ್ನ ಕೇಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ರು ಅವರು. ಸೊ ಹೀಗಿರುವಾಗ ನಾವು ಇಂಥ ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜ ಅವರನ್ನ ಏನಂತ ಕರೀತಾರೆ? ವಿಷ್ಣುರಾತ ಅಂತ ಕರೀತಾರೆ. ಯಾಕಂದ್ರೆ ಸ್ವಯಂ ವಿಷ್ಣುವೇ ಗರ್ಭದಲ್ಲಿ ತಾನೇ ಸ್ವಯಂ ಪ್ರಕಟವಾಗಿ ಅವರನ್ನ ರಕ್ಷಣೆ ಮಾಡಿದ್ದಾರೆ ಅಲ್ವಾ? ಹೆಬ್ಬೆರಳ ಒಂದು
ಸೈಜ್ ಅಲ್ಲಿ ಹೇಗಿರ್ಬೋದು ಅದು, ಪುಟ್ಟ ಪುಟ್ಟ ಕೈಗಳು, ಪುಟ್ಟ ಪುಟ್ಟ ಮುಖ, ಕಿರೀಟ, ಪುಟ್ಟ ಕಿರೀಟ, ಇಷ್ಟೇ ಚಿಕ್ಕ ಒಂದು ತಂಬು ಸೈಜ್ ಅಲ್ಲಿ ಅಂತ ಒಂದು ಹೆಬ್ಬಳ ಒಂದು ಆ ಒಂದು ಸೈಜ್ ಅಲ್ಲಿ ಇರೋವಾಗ ಹೇಗಿರ್ಬೋದು ಭಗವಂತ, ಯಾವ ರೀತಿ ಕಾಣ್ತಾ ಇರ್ಬೋದು ನೀವೆಲ್ಲ ಆ ಆಲೋಚನೆ ಮಾಡ್ಬೋದು. ಇವಾಗ ನಮ್ಮ ಮತಿಗೆ ಸ್ವಲ್ಪ ನಾವು ಕೆಲಸ ಕೊಡ್ತಾ ಇರೋಣ. ಓಕೆನಾ? ಸೊ ಹೀಗೆ ಭಗವಂತ ಬಂದು ಈ ವಿಷ್ಣುರಾತ ಅಂತ ಹೆಸರು ಪಡೆದಂತ ಈ ಚಕ್ರವರ್ತಿ ಪರೀಕ್ಷಿತನನ್ನ ಕಾಪಾಡಿದ್ದಾರೆ. ಸೊ ಅವರ ಗುಣಗಾನ ನಡೀತಾ ಇದೆ. ಎಷ್ಟೊಂದು ಗುಣಗಳು ಅಲ್ವಾ. ನಾನು ಕೂಡ ಇವತ್ತು ಸಿಕ್ಕಿದಂತ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಕೂಡ ಅವರ ಗುಣಗಾನವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಬಗ್ಗೆ ಹೇಳ್ತಾ ಇರುವಾಗ ಅವರ ಜಾತಕವನ್ನ ನೋಡಿ ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜರು ಭೂಮಿಯಂತೆ ಕ್ಷಮಾಗುಣಿ, ಸಿಂಹನಂತೆ ಬಲಶಾಲಿ, ಹಿಮನಂತೆ ಆಶ್ರಯದಾತ, ಮಾತಾ ಪಿತೃನಂತೆ ಸೈರಣೆ ಹೊಂದಿರೋನು, ಯುಧಿಷ್ಠಿರ ಮತ್ತೆ ಬ್ರಹ್ಮನಂತೆ ಚಿತ್ತಸ್ಥೈರ್ಯ ಹೊಂದಿರುವನು, ಶಿವನಂತೆ ಉದಾರಿ, ನಾರಾಯಣನಂತೆ ಆಶ್ರಯದಾತ, ಧರ್ಮದಲ್ಲಿ ಯಯಾತಿಯಂತೆ ಔದರ್ಯದಲ್ಲಿ ರಂತಿದೇವನಂತೆ, ಸಹನೆಯಲ್ಲಿ ಪ್ರಹ್ಲಾದನಂತೆ ಹೆಸರು ಗಳಿಸಿರೋನು, ಅನೇಕ ಅಶ್ವಮೇಧ ಯಜ್ಞಗಳನ್ನ ಮಾಡಿ ವೃದ್ಧರು ಹಾಗೂ ಅನುಭವಿ ಜನರನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ, ಅನುಸರಿಸಿಕೊಂಡು ಹೋಗ್ತಾರೆ. ಮತ್ತೆ ಒಳ್ಳೆಯ ತಂದೆ ಮತ್ತೆ ರಾಜನ ಹಾಗೆ ಪ್ರಜೆಗಳ ಪಾಲನೆ ಮತ್ತೆ ರಾಜ್ಯಾಡಳಿತವನ್ನ ಮಾಡುತ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಶ್ಲೋಕಗಳಿಂದ ಅವರ ಗುಣಗಾನವನ್ನ ನಾವು ತಿಳ್ಕೊಂಡಿದೀವಿ. ಹೌದಾ? ಸೊ ಕಡೆಯದಾಗಿ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಿತ್ತು ಅದರಲ್ಲಿ ನಾವು ಏನ್ ಚರ್ಚೆ ಮಾಡಿದೀವಿ. ಸೊ ಕಡೆಯದಾಗಿ ಪರೀಕ್ಷಿತ ಮಹಾರಾಜರಿಗೆ ಹೇಗೆ ಶೃಂಗಿಯಿಂದ ಶಾಪ ಬರುತ್ತೆ, ಹಾಗೆ ತಕ್ಷಕನಿಂದ ಮರಣ ಅಂತ ತಿಳ್ಕೊಂಡ ತಕ್ಷಣ ಏನ್ ಮಾಡ್ತಾರೆ, ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತಿ ಆಗ್ತಾರೆ. ಇದು ತುಂಬಾ ಮುಖ್ಯವಾಗಿರುವಂತದ್ದು. ಶರಣಾಗತಿ ಆಗೋದು ಯಾರಿಗೆ? ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನಿಗೆ ಶರಣಾಗತಿ ಆಗ್ತಾರೆ. ಸೊ ಇವತ್ತಿನ ಚರ್ಚೆಯಲ್ಲಿ ಏನ್ ಮಾಡ್ತಾ ಇದೀವಿ, ಶರಣಾಗತಿ ಹೇಗಾಗ್ತಾರೆ ಅಂತ ನೋಡ್ತಾ ಇದೀವಿ ನಾವು. ಹೇಗಾಗ್ತಾರೆ ಅಂದ್ರೆ, ವ್ಯಾಸಪುತ್ರರಾದ ಶುಕಮುನಿಗಳ ಬಳಿಗೆ ಬರ್ತಾರೆ, ಆತ್ಮಜ್ಞಾನ ವನ್ನ ಪಡೆದುಕೊಳ್ತಾರೆ. ಹಾಗೆ ಜ್ಞಾನ ಪಡ್ಕೊಳ್ಳೋದೇ ಮಾತ್ರ ಅಲ್ಲ, ಅದನ್ನ ಅವರ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾರೆ ಅಂತ ನೋಡೋಣ ಇವತ್ತು. ಹಾಗೆ ಭೌತಿಕ ವ್ಯಾಮೋಹದಿಂದ ಹೇಗೆ ಬಿಡುಗಡೆ ಹೊಂದುತ್ತಾರೆ, ಬಿಡುಗಡೆ ಹೊಂದಿ ಒಂದು ಅಪರೂಪವಾದಂತ ಒಂದು ಏನು ಒಂದು ಆಭರಣವನ್ನ ಪಡಿತಾರೆ. ಏನದು? ನಿರ್ಭಯರಾಗ್ತಾರೆ ಅವರು. ಸೊ ವ್ಯಾಮೋಹದಿಂದ ಬಿಡುಗಡೆ ಆಗೋದು ಮಾತ್ರ ಅಲ್ಲ, ನಿರ್ಭಯರಾಗ್ತಾರೆ ಅಂತ ಇವತ್ತಿನ ಶ್ಲೋಕದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ. ಸೊ ಹೇಗೆ ಅವರು ನಿರ್ಭಯರಾಗ್ತಾರೆ, ಏನಕ್ಕೆ ಭೌತಿಕ ವ್ಯಾಮೋಹಗಳಿಂದ ನಾವು ಹೊರಗಡೆ ಬರ್ಬೇಕು, ಆತ್ಮಜ್ಞಾನ ಅನ್ನೋದು ಎಷ್ಟು ಮುಖ್ಯ. ಸೊ ಇವುಗಳ ಬಗ್ಗೆ ಎಲ್ಲ ಕೆಲವು ಪಾಯಿಂಟ್ಸ್ ಮಾಡಿದೀನಿ, ಅದರ ಚರ್ಚೆಯನ್ನ ಮಾಡೋಣ ನಾವು ಇವಾಗ. ಸೊ ಪರೀಕ್ಷಿತ್ ಮಹಾರಾಜರ ಭವಿಷ್ಯತ್ತನ್ನ ಜಾತಕದ ಮೂಲಕ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಆದ್ರೆ ಇವತ್ತಿನ ಶ್ಲೋಕದಲ್ಲಿ ಎಲ್ಲೂ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರ ಹತ್ರ ಇವ್ರು ಹೋಗಿ ಈ ಆತ್ಮಜ್ಞಾನವನ್ನ ಪಡ್ಕೊಂಡ್ರು ಅಂತ. ಯಾರ ಹತ್ರ ಪಡ್ಕೊಂಡ್ರು? ದಾರ್ಶನಿಕರಾದ ವ್ಯಾಸಪುತ್ರರೊಂದಿಗೆ ಅವರ ಒಂದು ಸಂಘದಲ್ಲಿ ಅವರ ಹತ್ರ ಕೂತ್ಕೊಂಡು ಅವರ ಹತ್ರ ಇದನ್ನ ಪಡ್ಕೊಳ್ತಾ ಇದ್ದಾರೆ. ಏನ ಪಡ್ಕೊಳ್ತಾ ಇದ್ದಾರೆ? ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಇದು ತುಂಬಾ ತುಂಬಾ ಮುಖ್ಯ ಅಲ್ವಾ. ಅದಕ್ಕೋಸ್ಕರನೇ ಭಗವಂತ ವರ್ಣಗಳನ್ನ, ಆಶ್ರಮಗಳನ್ನ ಇದನ್ನೆಲ್ಲ ತಾನೇ ಸ್ವಯಂ ಅದನ್ನ ರಚಿಸಿದ್ರು. ಚಾತುರ್ವರ್ಣ ಮಯಾ ಸೃಷ್ಟಂ. ಭಗವಂತ ಹೇಳ್ತಾರೆ, ಈ ಎಲ್ಲ 4 ವರ್ಣಗಳು, ಆಶ್ರಮಗಳು ಇವೆಲ್ಲ ಏನಿದೆ ನಾನೇ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾರೆ. ಇದೆಲ್ಲ ತುಂಬಾ ಮುಖ್ಯ ನಮ್ಮ ಸಮಾಜದಲ್ಲಿ. ಭಗವಂತನಿಗೆ ಗೊತ್ತು ಯಾವ್ದು ಮುಖ್ಯ, ಯಾವ್ದು ಬೇಕು, ಯಾವ್ದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ತಪ್ಪಾಗಿ ಪಾಲನೆ ಮಾಡ್ತಾ ಇರೋದು, ಇದು ನಮ್ ತಪ್ಪ ಅಷ್ಟೇ, ಭಗವಂತನ ತಪ್ಪಲ್ಲ. ಸೊ ಈ ವರ್ಣ ಮತ್ತೆ ಆಶ್ರಮ ಇವುಗಳನ್ನೆಲ್ಲ ಎಲ್ಲರೂ ಪಾಲನೆ ಮಾಡಿದಾಗ ಸಮಾಜದಲ್ಲಿ ಸರಿಯಾದ ಒಂದು ಸಿಸ್ಟಮ್, ಒಂದು ಪದ್ಧತಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು. ಹಾಗೆ ಯಾವಾಗ ನಾವು ವಿದ್ಯೆಯನ್ನ ಪಡಿಬೇಕು, ಯಾವಾಗ ಆತ್ಮಜ್ಞಾನಗಳನ್ನ ಪಡಿಬೇಕು, ಯಾವಾಗ ಗೃಹಸ್ಥಾಶ್ರಮದಲ್ಲಿರ್ಬೇಕು, ಯಾವಾಗ ವಾನಪ್ರಸ್ಥ ಮಾಡಬೇಕು, ಯಾವಾಗ ಸನ್ಯಾಸತ್ವವನ್ನ ಪಡೆದು ಭಗವಂತನ ಭಕ್ತಿಯಲ್ಲಿ ನಾವು ಅಥವಾ ತಪಸ್ಸಿನಲ್ಲಿ ನಾವು ಮುಳುಗ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಈ ವರ್ಣ ಮತ್ತೆ ಆಶ್ರಮಗಳನ್ನ ಪಾಲನೆ ಮಾಡಿದ್ರೆ ಮಾತ್ರನೇ ಗೊತ್ತಾಗತ್ತೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಗೆ ಜ್ಞಾನ ಇರ್ಬೇಕು. ಇದು ತುಂಬಾ ಮುಖ್ಯ ನಮ್ಗೆ ಅಲ್ವಾ. ಸೊ ಈ ಜ್ಞಾನವನ್ನು ಹೇಗ್ ಪಡ್ಕೊಳ್ಬೇಕು, ಯಾರ ಹತ್ರ ಪಡ್ಕೊಳ್ಬೇಕು, ಸೊ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು, ನಮ್ಮ ಭಾವ ಯಾವ ರೀತಿಯಲ್ಲಿ ಇರ್ಬೇಕು, ಇವುಗಳೆಲ್ಲ ಕೂಡ ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ನಾವು ನೋಡೋದು ಎಷ್ಟೋ ಯೋನಿಗಳಿದೆ ಈ ಪ್ರಪಂಚದಲ್ಲಿ. ನಾವೇನೆಲ್ಲ ನೋಡ್ತೀವಿ, ಜಲಚರಗಳನ್ನ ನೋಡ್ತೀವಿ, ಎಷ್ಟೋ ಪಕ್ಷಿಗಳನ್ನ ನೋಡ್ತೀವಿ,
ಹಾಗೆ ಪ್ರಾಣಿಗಳನ್ನ ನೋಡ್ತೀವಿ, ಮನುಷ್ಯರನ್ನ ಕೂಡ ನೋಡ್ತೀವಿ, ಹೌದಾ? ಸೊ ಇಷ್ಟು ಕ್ರಿಮಿಕೀಟಗಳನ್ನು ಎಷ್ಟೆಷ್ಟೋ ನೋಡ್ತಾ ಇದೀವಿ. ಹಾಗಾಗಿ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು, 84 ಲಕ್ಷ ಯೋನಿಗಳಲ್ಲಿ ಹೋಗಿ ಬಂದ ಮೇಲೆ ದುರ್ಲಭವಾದಂತ, ಅತಿ ದುರ್ಲಭವಾದಂತ ಈ ಮಾನವ ಜನ್ಮವನ್ನ ನಾವು ಪಡ್ಕೊಳ್ತೀವಿ. ಆದ್ರೆ ಮಾನವ ಜನ್ಮವನ್ನ ಪಡ್ಕೊಂಡ್ಮೇಲೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತದ್ದು ಆತ್ಮಜ್ಞಾನ ಪಡೆಯುವಂತದ್ದು. ಸೊ ಈ ಆತ್ಮಜ್ಞಾನ ಪಡೆಯೋದರಲ್ಲಿ ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ತುಂಬಾ ಕಾತರರಾಗಿರ್ತಾ ಇದ್ರು. ನನಗೆ ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಅವ್ರಿಗೆ ಆತರ ಇರ್ತಾ ಇತ್ತು. ಆದ್ರೆ ಈಗಿನ ಜಗತ್ತಲ್ಲಿ ನೋಡಿ, ಈ ಕಲಿಯುಗದಲ್ಲಿ, ಅದರಲ್ಲೂ ಈಗೇನು ನಡೀತಾ ಇದೆ, ಆ ಈ ಕೆಲವು ಒಂದು 50 ವರ್ಷಗಳಿಂದ ನೀವು ನೋಡಿದ್ರೆ ಏನಾಯ್ತು, ಎಲ್ಲ ಫಿಲ್ಮಿ ಲ್ಯಾಂಡ್ ಆಗೋಯ್ತು ಅಲ್ವಾ? ಸೊ ಈಗ ಯಾರನ್ನ ಎಲ್ಲರೂ ಅನುಕರಣೆ ಮಾಡ್ತಾ ಇದಾರೆ? ಎಲ್ಲ ಕ್ರಿಕೆಟರ್ಸ್, ಫಿಲ್ಮ್ ಆಕ್ಟರ್ಸ್ ಅಲ್ವಾ? ಯಾರು ತಮ್ಮ ಜೀವನದಲ್ಲಿ ಯೋಗ್ಯವಾದ ಒಂದು ಪದ್ಧತಿಗಳನ್ನ ಅನುಸರಣೆ ಮಾಡ್ತಾ ಇಲ್ವೋ ಅವರನ್ನ ನೋಡ್ತಾ ಇದ್ದೀವಿ, ಅವರನ್ನ ಅನುಕರಣೆ ಮಾಡ್ತಾ ಇದ್ದೀವಿ, ಹೌದಾ? ಸೊ ಹಾಗಾಗಿ ನಮಗೆ ಆತ್ಮಜ್ಞಾನ ತುಂಬಾ ಮುಖ್ಯ. ನಾವು ಹೇಗೆ ನಮ್ಮ ಜೀವನವನ್ನ ಅಥವಾ ನಮ್ಮ ಈ ಒಂದು ಏನು ಮಾನವ ಒಂದು ದೇಹ ಸಿಕ್ಕಿದೆ, ಅದನ್ನ ಸಾರ್ಥಕತೆ ಪಡೆಯೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಸೊ ದುರ್ಲಭ ಮಾನವ ಜೀವನ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಈ ಮಾನವ ಜೀವನ ಮುಗಿದು ಹೋದ್ಮೇಲೆ ಮತ್ತೆ ನಮ್ಗೆ ಒಳ್ಳೆ ಜೀವನ, ಒಳ್ಳೆ ಜೀವ, ಒಳ್ಳೆ ಈ ಆತ್ಮ ಒಳ್ಳೆ ದೇಹಗಳನ್ನ ಪಡೆಯತ್ತಾ ಇಲ್ವಾ ನಮಗ್ ಗೊತ್ತಿಲ್ಲ. ಅಥವಾ ಮತ್ತೆ ಇದೇ ಮಾನವ ಶರೀರವನ್ನ ಪಡಿತೀವಾ? ಏನಾದ್ರು ಗ್ಯಾರಂಟಿ ಇದೆಯಾ? ನಮ್ಗೆ ಯಾರಿಗೂ ಗ್ಯಾರಂಟಿನೇ ಇಲ್ಲ. ಸೊ ಯಾವ ರೀತಿ ನಮ್ಗೆ ದೇಹ ಮತ್ತೆ ಸಿಗುತ್ತೆ ಗೊತ್ತಿಲ್ಲ. ಅಂತ್ಯಕಾಲದಲ್ಲಿ ನಮ್ಮ ಯೋಚನೆಗಳು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಮ್ಗೆ ದೇಹ ಸಿಗುತ್ತೆ ಅಷ್ಟೇನೆ ಅಲ್ವಾ? ಸೊ ಹಾಗಾಗಿ ಅಂತ್ಯಕಾಲದಲ್ಲಿ ಒಳ್ಳೆ ರೀತಿಯಾದಂತಹ ಆಲೋಚನೆ ಬರ್ಬೇಕು ಅಂದ್ರೆ, ಗೋವಿಂದ, ಕೃಷ್ಣ, ರಾಮ ಅಂತ ಹೇಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲಿಂದ ಅದರ ಒಂದು ಪ್ರಾಕ್ಟೀಸ್ ಮಾಡಿರ್ಬೇಕು ನಾವು ಅಲ್ವಾ? ಸೊ ಯಾವ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕಡೆ ಕಾಲದಲ್ಲಿ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ, ಅಥತೋ ಬ್ರಹ್ಮ ಜಿಜ್ಞಾಸ, ಇದು ತುಂಬಾ ಮುಖ್ಯ. ನೀನ್ ಯಾರು ಅಂತ ತಿಳ್ಕೊ, ಬ್ರಹ್ಮ ಭಗವಂತ ಯಾರು ಅಂತ ತಿಳ್ಕೊ, ಇದ್ರ ಜಿಜ್ಞಾಸ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನನಗೂ ಭಗವಂತನಿಗೂ ಸಂಬಂಧ ಹೇಗಿರ್ಬೇಕು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗೋವಿಂದ ಸ್ಮರಣೆ ಕಡೆ ಕಾಲದಲ್ಲಿ ಮಾಡ್ಲೇಬೇಕು ಅಂತ ಶಂಕರಾಚಾರ್ಯರೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ. ಸೊ ಹಾಗಾಗಿ ನಮ್ಗೆ ತುಂಬಾ ಮುಖ್ಯ ಅಥತೋ ಬ್ರಹ್ಮ ಜಿಜ್ಞಾಸ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ನಮ್ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಸಂಬಂಧದ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ ನಾವು. ಈ ವರ್ಣಾಶ್ರಮಗಳ ಮೂಲಕ ಹೇಗೆ ವಿದ್ಯೆಯನ್ನ ಪಡಿಬೇಕು, ಹೇಗೆ ಗೃಹಸ್ಥಾಶ್ರಮವನ್ನ ನಡೆಸ್ಬೇಕು, ಹೇಗೆ ವಾನಪ್ರಸ್ಥಕ್ಕೆ ಹೋಗ್ಬೇಕು, ಸನ್ಯಾಸವನ್ನ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಆತ್ಮಜ್ಞಾನವನ್ನ ಪಡಿತಾ ಪಡಿತಾ ಇವುಗಳ ಎಲ್ಲ ಒಂದು ಏನು ಒಂದು ರೀತಿಗಳನ್ನ ನಾವು ತಿಳ್ಕೊಂಡ್ಬಿಡ್ತೀವಿ. ಸೊ ಈಗ ಯಾರದನ್ನ ಅನುಸರಣೆ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಆದ್ರೂ ಕೂಡ ನಮ್ಮಲ್ಲಿ ಈ ಇಸ್ಕಾನಲ್ಲಿ ಎಸ್ಪೆಷಲಿ ನೋಡಿದಾಗ ನಾವು ತುಂಬಾ ಜನ ಗೃಹಸ್ಥರಾಗಿರ್ಬೋದು ಅಥವಾ ವಾನಪ್ರಸ್ಥರಾಗಿರ್ಬೋದು, ಯಾರನ್ನೇ ನೋಡಿದ್ರು ಕೂಡ ನೀವು ಅವರು ಕೃಷ್ಣ ಪ್ರಜ್ಞೆಯನ್ನ ಪಾಲನೆ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಅಲ್ವಾ? ಸೊ ಇಂಥ ಒಂದು ಗಣ್ಯ ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ಹೀರೋಸ್ ಅನ್ನಾಗಿ ಇಟ್ಕೊಳ್ಬೇಕು, ಹೀರೋಯಿನ್ ಆಗಿ ಇಟ್ಕೊಳ್ಬೇಕು. ಆವಾಗ ಅವರನ್ನ ಅನುಸರಣೆ ಮಾಡಿದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ, ನಮ್ಮ ಜೀವನ ಸಾಫಲ್ಯಗೊಳ್ಳುತ್ತೆ. ಸೊ ನಾವ್ ಯಾರನ್ನ ನಾವು ನೋಡಿ ಅನುಸರಣೆ ಮಾಡ್ಬೇಕು ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಸೊ ಹೀಗೆ ನಾವು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಎಷ್ಟು ತಿಳ್ಕೊಳ್ತಾ ಇದೀವಿ. ಇಲ್ಲಿ ಪರೀಕ್ಷಿತ್ ಮಹಾರಾಜರು ನಮ್ಮ ಶುಕಮುನಿಗಳಿಂದ, ವ್ಯಾಸಪುತ್ರರಿಂದ ಇದನ್ನ ಪಡ್ಕೊಳ್ತಾ ಇದ್ದಾರೆ ಅಲ್ವಾ? ಎಷ್ಟು ಮುಖ್ಯ, ಯಾರಿಂದ ತಿಳ್ಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು. ನಾವು ಯಾವಾಗ ಒಂದು ಶಿಕ್ಷಾ ಗುರುಗಳನ್ನಾಗಿರ್ಲಿ ಅಥವಾ ದೀಕ್ಷಾ ಗುರುಗಳನ್ನ ಆಗಿರ್ಲಿ ನಾವು ಎಣಿಕೆ ಮಾಡ್ಕೊಳ್ಳುವಾಗ ಅವ್ರ ಬಗ್ಗೆ ತಿಳ್ಕೊಂಡು ಅವರಿಗೆ ನಾವು ಶರಣಾಗತಿರಾಗಿ ಅವ್ರ ಮೇಲೆ ನಂಬಿಕೆಯಿಂದ ಅವ್ರು ಹೇಳಿದ್ದನ್ನ ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಸೊ ಇದು ಕೂಡ ತುಂಬಾ ಮುಖ್ಯ. ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಮಗೆ ಅಲ್ವಾ? ಸೊ ಇಲ್ಲಿ ಇಂತಹ ಮಹಾನ್ ಭಕ್ತರಾದಂತ ವ್ಯಾಸಮಹರ್ಷಿಗಳಿಂದ, ಅತಿ ಜ್ಞಾನವಂತರಾದಂತ ಈ ವ್ಯಾಸಮಹರ್ಷಿಗಳಿಂದ ನಮ್ಮ ಪರೀಕ್ಷಿತ ಮಹಾರಾಜರು ಆತ್ಮಜ್ಞಾನವನ್ನ ಪಡಿತಾ ಇದ್ದಾರೆ. ನಾವು ಅದೇ ಭಗವದ್ಗೀತೆಯಲ್ಲಿ ನೋಡಿದ್ರೆ ಅರ್ಜುನ ಪರೀಕ್ಷಿತ ಮಹಾರಾಜನ ತಾತ ಅರ್ಜುನನ್ ಯಾರ ಹತ್ರಿಂದ ಪಡಿತಾ ಇದ್ದಾರೆ ಜ್ಞಾನ? ಡೈರೆಕ್ಟ್ ಭಗವಂತನಿಂದಾನೇ ಪಡಿತಾ ಇದ್ದಾರೆ ಅಲ್ವಾ? ಸೊ ನಾನ್ ಯುದ್ಧ ಮಾಡಲ್ಲ, ಅಯ್ಯೋ ಈ ತರ ಆಗೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅರ್ಜುನ ಎಷ್ಟೊಂದು ಆತಂಕದಿಂದ ತವಕ ಪಡ್ತಾ ಇದ್ರಲ್ವಾ, ದಿಗ್ಭ್ರಮೆಗೊಂಡ್ಬಿಟ್ಟಿದ್ರು. ಸೊ ಆದ್ರೆ ಭಗವಂತ ಸ್ವಯಂ ಅವರಿಗೆ ಜ್ಞಾನವನ್ನು ಕೊಡ್ತಾರೆ. ಆತ್ಮಜ್ಞಾನವನ್ನ ಕೊಟ್ಟಿರೋದನ್ನ, ಆತ್ಮದ ಬಗ್ಗೆ ಎಲ್ಲಾ ರೀತಿಯಲ್ಲಾದಂತ ಜ್ಞಾನವನ್ನು ಕೊಟ್ಟಿರೋದನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡ್ಬೋದು. ಆತ್ಮದ ಬಗ್ಗೆ ಹೇಳ್ತಾರೆ, ಏನಂತ ಹೇಳ್ತಾರೆ?
ಸೊ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೇಷ ಏವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹೇಳ್ತಾ ಇದ್ದಾರೆ ಇಲ್ಲಿ, ನೋಡು ಆತ್ಮ ಯಾವ ರೀತಿ ಇರುತ್ತೆ, ಅದನ್ನ ತುಂಡರ್ಸಕ್ಕಾಗಲ್ಲ, ಸುಡಕ್ಕಾಗಲ್ಲ, ನೆನ್ಸಕ್ಕಾಗಲ್ಲ, ಒಣಸಕ್ಕಾಗಲ್ಲ. ಅದು ಶಾಶ್ವತವಾಗಿರೋದು ಅರ್ಜುನ, ಅದು ಸರ್ವವ್ಯಾಪಕ ಆಗಿರೋದು, ಅಚಲ, ಅದು ಬದಲಾವಣೆ ಆಗದೇ ಇರುವಂತದ್ದು, ಸನಾತನವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಹೇಳ್ತಾ ಇದ್ದಾರೆ, ಒಂದಲ್ಲ, ಒಂದೇ ಒಂದು ಗುಣ ಹೇಳ್ತಾ ಇಲ್ಲ, ಪೂರ್ತಿ ಗುಣ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅದು ಕಣ್ಣಿಗೆ ಕಾಣಲ್ಲ, ಅಗೋಚರವಾಗಿರುತ್ತೆ, ಅದು ನಮ್ಮ ಅರಿವಿಗೆ ಕೂಡ ನಿಲುಕಲ್ಲ, ಮತ್ತೆ ಅದು ವಿಕಾರಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀನು ತಿಳ್ಕೊಂಡ್ರೆ ನಶ್ವರವಾದಂತ ಈ ದೇಹದ ಮೇಲೆ ನಿನಗೆ ಯಾವುದೇ ಏನು ಬಂಧನ ಇರೋದಿಲ್ಲ, ನೀನು ಶೋಕಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆತ್ಮ ಯಾವಾಗಲೂ ಹುಟ್ಟಲ್ಲ, ಮತ್ತೆ ಅದು ಸಾಯಲ್ಲ, ಅದು ಸನಾತನವಾಗಿರೋದು. ಅದಕ್ಕೆ ನೀನು ಶೋಕಿಸ್ಬೇಡ, ನಿನ್ನ ಕರ್ತವ್ಯ ಮಾಡು ಅಂತ ಹೇಳ್ತಾ ಇದಾರಲ್ವಾ, ಎಷ್ಟು ಮುಖ್ಯ. ಹಾಗೇನೆ ಹೇಳ್ತಾರೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನಃ ಶೃಣೋತಿ ಶುತ್ವಾಪೇನಂ ವೇದನ ಚೈವ ಕಶ್ಚಿತ್ ದೇಹಿ ನಿತ್ಯಮವದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಹೇಳ್ತಾ ಇದ್ದಾರೆ ಭಗವಂತ, ಅರ್ಜುನ ಮಹಾಪುರುಷ ನೀನು. ಸೊ ಎಲ್ಲ ಮಹಾಪುರುಷರೆಲ್ಲ ಆತ್ಮದ ಬಗ್ಗೆ ಆಶ್ಚರ್ಯವಾಗಿ ನೋಡ್ತಾರೆ, ಆಶ್ಚರ್ಯವಾಗಿ ಕೇಳಿಸ್ಕೊಳ್ತಾರೆ, ಆಶ್ಚರ್ಯವಾಗಿ ವರ್ಣಿಸ್ತಾರೆ. ಸೊ ಇದೆಲ್ಲ ಆಶ್ಚರ್ಯಕರವಾಗಿರುತ್ತೆ. ಇನ್ನು ಕೆಲವರಿಗೆ ಇದರ ಆತ್ಮದ ಬಗ್ಗೆ ಅರ್ಥನೇ ಆಗೋದಿಲ್ಲ, ಅವ್ರಿಗೆ ಎಲ್ಲ ಯಾವಾಗ್ಲೂ ಆಶ್ಚರ್ಯವಾಗಿ ಇದ್ದು ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ದೇಹದೊಳಗೆ ಆತ್ಮ ಇದ್ದಾನೆ, ಅವನ ನಿತ್ಯನು ಅವಧ್ಯನೂ ಆಗಿರೋದ್ರಿಂದ ನೀನು ಶೋಕ ಪಡ್ಬೇಕಾಗಿರಂತ ಅಗತ್ಯ ಇಲ್ಲ, ನೀನು ನಿನ್ನ ಕರ್ತವ್ಯ ಮಾಡು ಅಂತ ಹೇಳ್ಬಿಟ್ಟು ಎಷ್ಟೊಂದು ಶ್ಲೋಕಗಳಿಂದ ಭಗವಂತ ಆತ್ಮ ಸಾಕ್ಷಾತ್ಕಾರವನ್ನ ನೀಡ್ತಾ ಇದ್ದಾರೆ, ಆತ್ಮದ ಒಂದು ಜ್ಞಾನವನ್ನ ಅರ್ಜುನನಿಗೆ ನೀಡ್ತಾ ಇದ್ದಾರೆ. ಸೊ ಅರ್ಜುನ ಡೈರೆಕ್ಟ್ ಒಂದು ಭಗವಂತನಿಂದ ಜ್ಞಾನವನ್ನ ಪಡೆದ್ರು. ಆದ್ರೆ ಇದರ ಜ್ಞಾನ ಭಗವದ್ಗೀತೆಯಲ್ಲಿ ಮಾತ್ರ ಇಲ್ಲ, ಭಾಗವತಂನಲ್ಲೂ ಕೂಡ ಇದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಗಿರ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ಭಾಗವತಂನಲ್ಲಿ ಯಾರು ಆ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಉದಾಹರಣೆಗಳ ಮೂಲಕ ಸಾವಿರಾರು ಭಕ್ತರ ಬಗ್ಗೆ ಆ ಚರ್ಚೆ ಮಾಡ್ತಾ 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 ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಮೂಢ ಜನರು, ನಮ್ಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಈ ಶ್ಲೋಕಗಳನ್ನ, ಮತ್ತೆ ಇದೇನು ಫಿಲಾಸಫಿ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಒಂದು ಮರ್ತ ಹೋಗುತ್ತೆ, ನಾವು ಮಂದ ಮತಿಗಳಾಗಿರ್ತೀವಿ, ಬುದ್ಧಿಹೀನರಾಗಿರ್ತೀವಿ, ಅಲ್ಪಾಯುಷ್ಯಗಳಾಗಿರ್ತೀವಿ ಅಲ್ವಾ. ಸೊ ಇದನ್ನೆಲ್ಲ ನಮ್ಮ ಭಾಗವತಂನಲ್ಲಿ ನೋಡ್ಕೊಂಡೇ ಬಂದಿದ್ದೀವಿ ನಾವು, ಕಲಿಯುಗದಲ್ಲಿ ಹೇಗಿರ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಜ್ಞಾನವನ್ನ ನಾವು ಎಲ್ಲಿಂದ ಪಡಿತಾ ಇದ್ದೀವಿ, ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ, ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಇಲ್ಲಿ ಹೇಳ್ತಾರೆ, ಶುಕಮುನಿಗಳು ಈ ಯಾರ ಹತ್ರ ತುಂಬಾ ದಾರ್ಶನಿಕವಾದ ತತ್ವಜ್ಞಾನಗಳನ್ನು ಪಡೆದಂತ ಜ್ಞಾನಿಗಳು. ಸೊ ಇಂಥವ್ರ ಹತ್ರ ಬಂದು, ಮತ್ತೆ ಅಷ್ಟೇ ಅಲ್ಲ, ಅವರು ಉತ್ತಮ ಭಕ್ತರು ಕೂಡ ಅಲ್ವಾ. ಸೊ ಉತ್ತಮ ಭಕ್ತರಲ್ಲ, ಅತಿ ಉತ್ತಮ ಭಕ್ತರು ಅವರು. ಸೊ ಇಂಥ ಉತ್ತಮ ಭಕ್ತರಿಂದ ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಇದ್ದಾರೆ ನಮ್ಮ ಪರೀಕ್ಷಿತ ಮಹಾರಾಜರು. ಏನಕ್ಕೆ? ಭೌತಿಕವಾದಂತ ವ್ಯಾಮೋಹವನ್ನ ತೊರೆದು ನಿರ್ಭಯವಾಗಿರೋದಕ್ಕೆ ಅಲ್ವಾ. ಸೊ ಎಷ್ಟು ಮುಖ್ಯ ಭೌತಿಕವಾದಂತ ಈ ಬಂಧನಗಳಿಂದ ನಾವು ಹೊರಗಡೆ ಬರ್ಲೇಬೇಕು. ಇವತ್ತಲ್ಲ ನಾಳೆ ಇದು ನಮ್ಮ ಕರ್ತವ್ಯ ಆಗೋಗ್ಬಿಡುತ್ತೆ. ಇವತ್ತಲ್ಲ ನಾಳೆ ಅಲ್ಲ, ಇವತ್ತೇ, ಇವಾಗ್ಲೇ, ಇದೇ ಕ್ಷಣನೇ ನಮ್ಮ ಕರ್ತವ್ಯ ಆಗೋಗ್ಬಿಡುತ್ತೆ. ಸೊ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಯಾವುದೇ ಮ್ಯಾಜಿಕ್ ನಡೆದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಪ್ರಯತ್ನ ಮಾಡ್ತಾ 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 ಖಂಡಿತವಾಗ್ಲೂ ನಮ್ಮ ವ್ಯಾಮೋಹಗಳ ಈ ಬಂಧನ ನಾವು ಒಂದೊಂದೇ ಕಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಹಾಗೆ ಆತ್ಮಜ್ಞಾನವನ್ನ ಪಡಿತಾ ಹೋಗ್ತಾ ಇರ್ತೀವಿ, ಭಗವಂತನಿಗೆ ಹತ್ರ ಹೋಗ್ತಾ ಬರ್ತಾ ಇರ್ತೀವಿ ಅಲ್ಲ. ಸೊ ಹೀಗೆ ನಮ್ಗೆ ಇದೆಲ್ಲ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಆತ್ಮಜ್ಞಾನದ ಬಗ್ಗೆ, ತತ್ವಜ್ಞಾನಗಳ ಬಗ್ಗೆ ನಿಜವಾದ ಒಂದು ಜ್ಞಾನವನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು, ಹೇಗ್ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಇದೀವಿ ಅಲ್ವಾ. ನಾವು ಪಡ್ಕೊಳ್ಳುವಾಗ ಕೂಡ ಹೇಗಿರ್ಬೇಕು ನಮ್ಮ ಒಂದು ಭಾವ. ಸೊ ನಾವು ತುಂಬಾ ಏನು ಸಮಾಧಾನ ಚಿತ್ತರಾಗಿ, ಹಾಗೆ ನಮ್ಮಲ್ಲಿ ಏನಿರ್ಬೇಕು, ಏನ್ ಹೇಳ್ತಾರೆ, ತಿಳ್ಕೊಳ್ಬೇಕು ಅನ್ನೋ ಕಾತರತೆ ಇರ್ಬೇಕು, ಕಾತರತೆ ಇರ್ಬೇಕು. ಹಾಗೇನೆ ನಾವು ತುಂಬಾ ನಮ್ರತೆಯಿಂದ ನಮ್ಮ ಗುರುಗಳನ್ನ ನಾವು ಅಪ್ರೋಚ್ ಮಾಡ್ಬೇಕು, ಅವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ನೋಡಿ, ತತ್ವದರ್ಶನ, ಇಲ್ಲೂ ಕೂಡ ತತ್ವದರ್ಶನವನ್ನ ತಿಳಿದವರು ನಮ್ಮ
ಪರೀಕ್ಷಿತ ಸಾರಿ ನಮ್ಮ ಶುಕಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ತತ್ವದರ್ಶನವನ್ನ ತಿಳ್ಕೊಂಡಿರೋರ ಹತ್ರಿಂದ ನಾವು ಇದನ್ನ ಪಡ್ಕೊಳ್ಬೇಕು. ಹೇಗಿರ್ಬೇಕು ನಾವು? ಸೇವೆ ಮಾಡ್ಬೇಕು. ಯಾರ ಹತ್ರ ಹೋಗ್ತಾ ಇದೀವಿ ಅವ್ರಿಗೆ ಸೇವೆ ಮಾಡ್ಬೇಕು. ಮತ್ತೆ ತುಂಬಾ ನಮ್ರತೆಯಿಂದ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಬೇಕು. ಚಾಲೆಂಜಿಂಗ್ ಮೂಡಲ್ಲ, ನಮ್ರತೆಯಿಂದ ನಮಗೆ ತಿಳ್ಕೊಳ್ಬೇಕು ಅನ್ನೋ ಕಾತರದಲ್ಲಿ ನಾವು ಅದನ್ನ ನಮ್ರತೆಯಿಂದ ಕೇಳಿ ತಿಳ್ಕೊಳ್ಬೇಕು. ಸೊ ಇಂಥ ಗುಣಗಳೆಲ್ಲ ನಮ್ಗೆ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಇದೆಲ್ಲ ತುಂಬಾ ಮುಖ್ಯ? ನಾವ್ ಎಲ್ಲಿದ್ದೀವಿ? ಸೊ ಎಲ್ಲಿದ್ದೀವಿ ಅಂದ್ರೆ ಕಾರಾಗೃಹದಲ್ಲಿದ್ದೀವಿ. ಇಲ್ಲ ಮಾತಾಜಿ, ನಾವು ಕಾರಾಗೃಹದಲ್ಲಿಲ್ಲ, ಮನೇಲಿದ್ದೀವಿ, ಗೃಹದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಗೃಹ ಕೂಡ ಇದು. ನಾವು ಎಲ್ಲಿದ್ದೀವೋ ಅದು ಕಾರಾಗೃಹ, ದುರ್ಗದಲ್ಲಿದ್ದೀವಿ ನಾವು. ಸೊ ಅದಕ್ಕೆ ದುರ್ಗಾ ಮಾತೆಯ ಅಂಡರಲ್ಲಿ ಈ ಕೋಟೆ ಒಳಗಡೆ ಇದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ನಾವೆಲ್ಲಿದ್ದೀವಿ? ಈ ಭೌತಿಕ ಜಗತ್ತಲ್ಲಿದ್ದೀವಿ. ಭೌತಿಕ ಜಗತ್ತನ್ನ ದುರ್ಗಾ ಅಂತ ಕರೀತಾರೆ, ಅಥವಾ ಇದನ್ನ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಸಿಗುತ್ತೆ? ಇಲ್ಲೆಲ್ಲ ಶಾಶ್ವತವಾಗಿರೋದೇ ಸಿಗುತ್ತೆ. ಹಾಗೆ ಏನ್ ಸಿಗುತ್ತೆ? ದುಃಖನೇ ಸಿಗುತ್ತೆ ಅಲ್ವಾ? ಸೊ ಇಲ್ಲಿ ಕೇವಲ ಸಿಕ್ಕೋದು ದುಃಖ, ಆಪತ್ತುಗಳು, ಭಯ ಮತ್ತೆ ಆತಂಕಗಳೇ ಇರುತ್ತೆ ಯಾವಾಗ್ಲೂ ಅಲ್ವಾ? ಸೊ ನಾವ್ ಅನ್ಕೊಳ್ತೀವಿ ನಾವೆಲ್ಲ ತುಂಬಾ ಸಂತೋಷವಾಗಿದ್ದೀವಿ, ನಾವು ಎಷ್ಟೊಂದು ಖುಷಿ ಪಡ್ತಾ ಇದ್ದೀವಿ, ಎಷ್ಟೊಂದು ಫಲಗಳನ್ನ ಪಡ್ಕೊಳ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ನಾವು ಈ ಜೀವನವನ್ನ ಅನುಭವಿಸ್ತಾ ಇದ್ದೀವಿ, ತುಂಬಾ ಪ್ರೀತಿಯಿಂದ, ಅದು ಕೂಡ ತುಂಬಾ ಖುಷಿಯಿಂದ ಇದ್ದೀವಿ ಅಂತ ಅನ್ಕೊಳ್ತೀವಿ. ಆದ್ರೆ ನಾವು ಒಬ್ಬರನ್ನ ಸುಮ್ನೆ ಮಾತಾಡುತ್ತಾ ಕೆದಕ್ತಾ ಹೋದ್ರೆ ಅವರ ಜೀವನದಲ್ಲಿ ಇರೋದಲ್ಲ ಕಷ್ಟಗಳಂತ ತಿಳ್ಕೊಳ್ಬಹುದು ನಾವು. ಸೊ ನಿನ್ನೆ ಕೂಡ ಒಂದು ಮಾತಾಜಿ ಹತ್ರ ಮಾತಾಡ್ತಾ ಇದ್ದೆ. ಆದ್ರೆ ಅವ್ರ ಮುಖದಲ್ಲಿ ಯಾವಾಗ್ಲೂ ಸ್ಮೈಲೇ ಇರುತ್ತೆ, ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರೆ. ಆದ್ರೆ ಒಳಗೆ ಮಾತ್ರ ಎಷ್ಟೊಂದು ದುಃಖ, ಎಷ್ಟೊಂದು ಕಷ್ಟಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಮಾತಾಜಿ ನೀವು ಹೆಂಗ್ ಗೊತ್ತಾ, ಒಂದು ಕಲ್ಲು, ಆದ್ರೆ ಈ ಕಲ್ಲಿನ ಭಗವಂತ ಇವಾಗ ಕೆತ್ತಿ ಏನ್ ಮಾಡ್ತಾ ಇದ್ದಾರೆ? ವಿಗ್ರಹವನ್ನ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಕಡೆ ಒಂದು ಟಚ್ ಅಪ್ ಅಂತ ಇರುತ್ತಲ್ವಾ, ಅದು ನಡೀತಾ ಇದೆ. ಹಾಗಾಗಿ ಕೆತ್ತೋದು ತುಂಬಾ ಹಾರ್ಡ್ ಆಗಿರುತ್ತೆ. ಯಾಕಂದ್ರೆ ಆ ಶೇಪಿಂಗ್ ಕೊಡ್ಬೇಕು ಅಂತ ಹೇಳಿದ್ರೆ, ಕಣ್ಣು ಕೆತ್ತಬೇಕಂತ ಹೇಳಿದ್ರೆ, ಅಥವಾ ತುಟಿಗಳನ್ನಾಗಿರ್ಬೋದು, ಮೂಗಾಗಿರ್ಬೋದು, ಕಿವಿಯನ್ನಾಗಿರೋದು ಕೆತ್ತೋದಕ್ಕೆ ತುಂಬಾ ಕಷ್ಟ. ಸೊ ಆದ್ರೆ ಆಗ ಆ ಸಮಯದಲ್ಲಿ ಸ್ವಲ್ಪ ಆ ಕಲ್ಲು ಇನ್ನು ಸ್ವಲ್ಪ ತಡ್ಕೊಂಡ್ರೆ ಏನಾಗತ್ತೆ? ವಿಗ್ರಹವಾಗುತ್ತೆ, ಶಿಲಾಮೂರ್ತಿಯಾಗಿ ಆರಾಧನೆಯನ್ನ ಪಡೆಯುತ್ತೆ. ಹಾಗಾಗಿ ಮೇ ಬಿ ಇದು ಲಾಸ್ಟ್ ಪರೀಕ್ಷೆಗಳು ಅನ್ಸುತ್ತೆ. ಇದನ್ನು ಕೂಡ ನೀವು ಎದುರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ನೋಡಿ, ಇದು ಹೇಗ್ ನೋಡಕ್ ಹೋದ್ರೆ ಜೀವನದಲ್ಲಿ ತುಂಬಾ ಆತಂಕಗಳೇ, ಭಯಗಳೇ ಇರುತ್ತೆ, ಯಾವಾಗ್ಲೂ ವಿಪತ್ತುಗಳೇ ಇರುತ್ತೆ. ಪದಂ ವಿಪದಂ ಅಲ್ವಾ? ಈ ಜಗತ್ತಲ್ಲಿ ನಾವು ನೋಡೋದು ಯಾವಾಗ್ಲೂ ಪದಂ ವಿಪದಂ ಅಷ್ಟೇ ಅಲ್ವಾ? ಸೊ ಹಾಗಾಗಿ ಆತಂಕಗಳು ಯಾವಾಗ್ಲೂ ಇರುತ್ತೆ. ಸೊ ನಾವ್ ಕೆಲ್ಸಕ್ಕೆ ಹೋದ್ರೆ ಏನಿರುತ್ತೆ, ಪ್ರೈವೇಟ್ ಕೆಲ್ಸಗಳಿದ್ರೆ ಅಯ್ಯೋಪ್ಪ ಯಾವಾಗ ತೆಗೆದು ಬಿಡ್ತಾರೋ ಅನ್ನೋ ಭಯ, ಆತಂಕ ಇರುತ್ತೆ ಯಾವಾಗ್ಲೂ ನಮ್ಗೆ. ಆಮೇಲೆ ನಾವು ಏನಾದ್ರು ಒಂದು ಸೈಟ್ ತಗೊಂಡ್ರು, ಕಾರ್ ತಗೊಂಡ್ರು, ಮನೆ ತಗೊಂಡ್ರು, EMI ಗಳು ಕಟ್ಬೇಕು. ನಮ್ಗೆ ಕೆಲಸ ಇಲ್ಲ ಅಂದ್ರೆ ಆಮೇಲೆ EMI ಹೇಗ್ ಕಟ್ತೀನಿ ಅನ್ನೋ ಭಯ ಇರುತ್ತೆ. ಆಮೇಲೆ ಶಾಪಿಂಗ್ ಮಾಡಿದ್ರೆ ಬಿಲ್ ಕಟ್ಟವಾಗ ಅಯ್ಯೋ ಇಷ್ಟೊಂದ್ ಆಗೋಯ್ತಾ ಅಂತ ಭಯ ನಮ್ಗೆ. ಮತ್ತೆ ಹೋಟೆಲ್ಸ್ಗೆ ಹೋದ್ರೆ ತಿನ್ನೋವಾಗೆಲ್ಲ ಚೆನ್ನಾಗಿರುತ್ತೆ, ನಮ್ಗೆ ಬಿಲ್ ಕಟ್ಟುವಾಗ ನಮ್ಗೆ ತುಂಬಾ ಆತಂಕ ಆಗೋಗ್ಬಿಡುತ್ತೆ. ಸೊ ಈ ತರ ನಾವು ಕ್ಷಣ ಕೂಡ ನಾವು ಆತಂಕದಿಂದ ಕೂಡಿರ್ತೀವಿ. ಸೊ ಹಾಗೇನೆ ಏನಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಜಗತ್ತಲ್ಲಿ ನಾವು ಈ ಭೌತಿಕ ಈ ಒಂದು ಪ್ರಕೃತಿಯಲ್ಲಿ ನಾವೆಲ್ಲವನ್ನ ಪಡ್ಕೊಳ್ತಾ ಇದ್ದೀವಿ. ಸೊ ನೀರು, ಗಾಳಿ, ಬೆಳಕು ಎಲ್ಲವನ್ನ ಪಡ್ಕೊಳ್ತಾ ಇದೀವಿ, ಅದು ಕೂಡ ಫ್ರೀ ಅಲ್ವಾ? ಭಗವಂತ ಏನ್ ಕೊಡ್ತಾ ಇದ್ದ ಅದಕ್ಕೆ ಏನು ಕಾಸ್ಟ್ ಹಾಕೋದಿಲ್ಲ. ಆದ್ರೆ ನೀರ್ ಸಪ್ಲೈ ಮಾಡೋವ್ರಿಗೆ ನಾವು ಬಿಲ್ ಕೊಡ್ಬೇಕಾಗತ್ತೆ, ಈ ರೀತಿ ಆಗತ್ತೆ. ಸೊ ನಾವು ಪ್ರಕೃತಿಯಿಂದ ಎಲ್ಲವನ್ನ ಪಡ್ಕೊಳ್ತಾ ಇರುವಾಗ ಪ್ರಕೃತಿಯನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಪ್ರಕೃತಿ ನಿಯಮಗಳನ್ನ ನಾವು ಉಲ್ಲಂಘಿಸಬಾರ್ದು. ಪ್ರಕೃತಿಯನ್ನ ಗೌರವದಿಂದ, ಪ್ರೀತಿಯಿಂದ ಅದನ್ನ ನಾವು ನೋಡ್ಕೊಳ್ಬೇಕು. ಹಾಗಾಗಿ ನಾವು ಎಷ್ಟು ಪಡ್ಕೊಳ್ತಾ ಇದೀವಿ ಅದೇ ರೀತಿ ಅದರ ಒಂದು ಸೇವೆಯನ್ನು ಕೂಡ ಮಾಡ್ಬೇಕು, ಅದನ್ನ ಗೌರವಿಸ್ಬೇಕು ನಾವು. ಆವಾಗ ಮಾತ್ರನೇ ನಾವು ಪ್ರಕೃತಿಯನ್ನ, ನಿಯಮಗಳನ್ನು ಉಲ್ಲಂಘಿಸದೇ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಕಸ್ಮಾತ್ ನಾವು ನಿಯಮಗಳನ್ನ ಉಲ್ಲಂಘಿಸಿದ್ರೆ ಏನಾಗತ್ತೆ? ಸೊ ಹೇಗೆ ಹೋದ್ರು ನಾವ್ ಇರೋದು ಜೈಲಲ್ಲಿ ನಾವೇನಾದ್ರೂ ಅವರ ನಿಯಮಗಳನ್ನ ನಾವು ಸರಿಯಾಗಿ ಪಾಲನೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಶಿಕ್ಷೆ ಅಧಿಕ ಆಗತ್ತೆ, ಹೌದಾ? ಸೊ ಅಲ್ಲಿ ಒಂದು ಪುಸ್ತಕ ಇದೆ, ಪ್ರಕೃತಿಯ ನಿಯಮಗಳು ಅಂತ ಹೇಳ್ಬಿಟ್ಟು, ಲಾಸ್ ಆಫ್ ನೇಚರ್. ಸೊ ಅದನ್ನ ಓದಿದಾಗ ನಮ್ಗೆ ಪ್ರಕೃತಿಯ ಒಂದು ಉಲ್ಲಂಘನೆ ಆದ್ರೆ ಏನಾಗುತ್ತೆ, ಅದರ ಕಾನೂನುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅನುಸರಣೆ ಮಾಡಿದ್ರೆ ನಾವು ಏನಾಗತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಓದಿ ತಿಳ್ಕೊಳ್ಬಹುದು. ಸೊ ಗಾಳಿ, ನೀರು ಮತ್ತೆ ಇದರೆಲ್ಲ ಮಾಲಿನ್ಯ ಆಗ್ತಾ ಇರತ್ತೆ, ಮರಗಳನ್ನು ಕಡಿದು ಹಾಕ್ತಾ ಇರ್ತೀವಿ, ಹೀಗಾಗಿ ಪ್ರಕೃತಿಯ ಮಾಲಿನ್ಯ ಆಗತ್ತೆ, ಯಂತ್ರದ ಶಬ್ದ ಮಾಲಿನ್ಯ ಆಗತ್ತೆ. ಸೊ ಹೀಗೆ ಪ್ರಕೃತಿನ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾಶ ಮಾಡ್ತಾನೆ ಇದೀವಿ. ಅದರ ಪರಿಣಾಮ ಏನಾಗ್ತಾ ಇದೆ? ದಿನ ನಾವೇ ನೋಡ್ಬೋದು ಏನಾಗ್ತಾ ಇದೆ ಅದರ ಪರಿಣಾಮ ಅಂತ. ನಮ್ಮ ಆರೋಗ್ಯ ಕಳೆದು ಹೋಗ್ತಾ ಇದೆ ಅಲ್ವಾ? ಸೊ ಆಯುಷ್ಯ ಕಡಿಮೆ ಆಗ್ತಾ ಇದೆ, ಆರೋಗ್ಯ ಕಡಿಮೆ ಆಗ್ತಾ ಇದೆ, ನಮ್ಮಲ್ಲಿರಂತ ಶಕ್ತಿ ಕಡಿಮೆ ಆಗ್ತಾ ಇದೆ, ಜ್ಞಾನ ಕಡಿಮೆ ಆಗ್ತಾ ಇದೆ, ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಅಷ್ಟೇ ಅಲ್ಲ, ನಮ್ಮಲ್ಲಿ ಭಯ, ಆತಂಕ ಮಾತ್ರ ತುಂಬಾ ಹೆಚ್ಚಾಗಿ ಹೋಗ್ತಾ ಇದೆ ಅಲ್ವಾ? ಸೊ ಈ ಭಯ ಮತ್ತೆ ಈ ಆತಂಕವನ್ನ ಹೇಗೆ ದೂರ ಮಾಡೋದು? ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಹೌದು, ಇದೆ.
ಸೊ ಏನಿದೆ ಅಂತ ಹೇಳಿದ್ರೆ, ಸೊ ಆಕ್ಚುಲಿ ನಾನು ಪ್ರಶ್ನೆಗಳು ಕೇಳಿ ಇಂಟರಾಕ್ಷನ್ ಮಾಡೋಣ ಅನ್ಕೊಂಡೆ, ಅದರದ್ದು ತುಂಬಾ ಸಮಯದ ಅಭಾವ ಇರೋದ್ರಿಂದ ನಾನೇ ಮಾತಾಡ್ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಭಯ ಮತ್ತೆ ಆತಂಕವನ್ನ ನಾವು ಭಕ್ತಿ ಸೇವೆಯಾಗಿ ಪರಿವರ್ತನೆ ಮಾಡಿದ್ರೆ, ಸೊ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಈ ಆತಂಕಗಳಿಂದ ಅಥವಾ ಭಯದಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪರೀಕ್ಷಿತ ಮಹಾರಾಜರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಇದು ಉದಾಹರಣೆ ಯಾರಂದ್ರೆ ಪರೀಕ್ಷಿತ ಮಹಾರಾಜರು. ಎಷ್ಟು ಆತಂಕ, ಮೃತ್ಯು ಅನ್ನೋ ಆತಂಕಕ್ಕಿಂತ ದೊಡ್ಡ ಆತಂಕ ಏನಾದ್ರೂ ಇದೆಯಾ? ಅದಕ್ಕಿಂತ ದೊಡ್ಡ ಭಯ ಏನಾದ್ರೂ ಇದೆಯಾ? ಮೃತ್ಯು ಅನ್ನೋದು ಮಹಾ ದೊಡ್ಡ ಭಯ, ಅದಕ್ಕಿಂತ ದೊಡ್ಡ ಭಯ ಅನ್ನೋದು ಯಾವ್ದು ಇಲ್ಲ. ಸೊ ಇಂಥ ಒಂದು ಆತಂಕದಲ್ಲಿ ಇದ್ದಾಗ ಕೂಡ, ಮೃತ್ಯು ಭಯ ಇದ್ದಾಗ ಕೂಡ ಏನ್ ಮಾಡಿದ್ರು? ಭಕ್ತಿ ಮಾರ್ಗದಲ್ಲಿ ಯಾರು ಮರಳಿದ್ರು. ಹೌದಾ? ಭಕ್ತಿ ಮಾರ್ಗದ ಅವಕಾಶವನ್ನು ಉಪಯೋಗಿಸ್ಕೊಂಡ್ರು, ಮತ್ತೆ ಅವ್ರಿಗೆ ಬೇಕಾದಂತ ಫಲಾಪೇಕ್ಷಿತ ಫಲವನ್ನು ಕೂಡ ಪಡೆದುಕೊಂಡ್ರು. ಸೊ ಇದು ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ನಾವೊಂದು ಇಲ್ಲಿ ಗಮನಿಸ್ಬೇಕು. ಪರೀಕ್ಷಿತ್ ಮಹಾರಾಜರಿಗೆ ಮೃತ್ಯು ಭಯ ಅಂತೂ ಖಂಡಿತ ಆಯ್ತಾ, ಸೊ ಆತಂಕ ಇತ್ತು. ಆದ್ರೆ ಇದಕ್ಕಿಂತ ದೊಡ್ಡ ಭಯ ಏನಿಲ್ಲ ಅಂತ ಆಲ್ರೆಡಿ ನಾವು ಇವಾಗ ಮಾತಾಡ್ಕೊಂಡ್ವಿ ಅಲ್ವಾ. ಆದ್ರೆ ಇವ್ರಿಗೆ ಹೇಗೆ ಬಂತ ಮೃತ್ಯು ಭಯ? ಒಂದು ಶೃಂಗಿ ಕೊಟ್ಟಿರಂತ ಶಾಪದಿಂದ ಬಂತು. ಈ ಶಾಪ ನಮ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನಾವು ನಾಳೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೆಂಗಿರುತ್ತೆ ಅಲ್ವಾ? ನಾವು ಎಷ್ಟು ಯೋಚನೆ ಮಾಡ್ತಾ ಇರ್ತೀವಿ, ಮನೆ ಯಾರು ಬರಿಬೇಕು, ಆಸ್ತಿ ಯಾರು ಬರಿಬೇಕು, ಎತ್ತಿಟ್ಟಂತ ಬಂಗಾರ ಯಾರು ಬರಿಬೇಕು, ಇದು ನಮ್ಮ ಆಲೋಚನೆ ಇರುತ್ತೆ. ಆದ್ರೆ ಈ ಮಹಾನ್ ವ್ಯಕ್ತಿಗಳು ಏನ್ ಮಾಡಿದ್ದಾರೆ? ಕಿರೀಟ ತೆಗೆದಿಟ್ರು ಅಲ್ವಾ? ಸೊ ಎಲ್ಲವನ್ನ ಅಲ್ಲೇ ಬಿಟ್ಟು ಹಾಕಿದ್ರು ಅಷ್ಟೇ. ಮಲಮೂತ್ರಗಳನ್ನ ತ್ಯಜಿಸೋ ತರ ಎಲ್ಲವನ್ನ ಬಿಟ್ಟು ಹಾಕ್ಬಿಟ್ರು, ಎಲ್ಲ ಬಿಟ್ಟು ಕಾಡ್ಗೆ ಹೊರಟೋಗ್ಬಿಟ್ರು. ಸೊ ಇದನ್ನ ನಾವು ನೋಡ್ಬೇಕು, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಇನ್ನೇನ್ ಮೃತ್ಯು ಭಯ ಇದೆ ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜ ಮಾಡೋದ ತರ ನಾವು ಮಾಡ್ಬೇಕಷ್ಟೇ. ಆದ್ರೆ ಏನ್ ಮಾಡಿದ್ರು? ಆದ್ರೆ ಪರೀಕ್ಷಿತ ಮಹಾರಾಜರು ತಿಳ್ಕೊಂಡಿದ ತಕ್ಷಣ ಕಾಡಿಗೆ ಹೊರಟೋದ್ರು. ಎಲ್ಲಾ ಋಷಿಗಳ, ಮುನಿಗಳ, ಸಾಧು ಜನರ ಒಂದು ಸಂಘವನ್ನ ಮಾಡಿದ್ರು. ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರು, ಏನ್ ಮಾಡ್ಬೇಕು, ನನ್ಗೆ 7 ದಿನ ಇದೆ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಿಜ್ಞಾಸವಾಗಿ ತಿಳ್ಕೊಂಡ್ರು. ಅದು ತುಂಬಾ ಮುಖ್ಯ. ಸೊ ನಾವು ಕೂಡ ತಿಳ್ಕೊಳ್ಬೇಕು, ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆತ್ಮಜ್ಞಾನವನ್ನ, ಈ ತತ್ವಜ್ಞಾನವನ್ನ ಮಹಾನ್ ಭಕ್ತರಾದ ಶುಕಮುನಿಗಳ ಒಂದು ದರ್ಶನವನ್ನ ಪಡೆದು, ಸಂಘವನ್ನ ಪಡೆದು, ಅವರ ಕೃಪೆಯನ್ನ ಪಡ್ಕೊಂಡು 7 ದಿನಗಳಿಗೆ ಭಗವದ್ ಧಾಮಕ್ಕೆ ನಮ್ಮ ಪರೀಕ್ಷಿತ ಮಹಾರಾಜರು ತೆರಳೇ ಬಿಟ್ರು. ಸೊ ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ 7 ದಿನಗಳವರೆಗೆ ಭಗವಂತನ ನಾಮ, ಗುಣ, ರೂಪ, ಲೀಲೆ ಇವುಗಳ ಬಗ್ಗೆ ತಿಳ್ಕೊಳ್ತಾನೆ ಮಗ್ನರಾಗೋದ್ರು. ತಮ್ಮ ಮನಸ್ಸು, ತಮ್ಮ ಆಲೋಚನೆಗಳು ಎಲ್ಲವನ್ನು ಕೂಡ ಭಗವಂತನ ಪಾದಾಶ್ರಯದಲ್ಲಿ ನೆಲೆ ನಿಲ್ಲಿಸ್ಬಿಟ್ರು. ಹೌದಾ? ಸೊ ನಾವು ಈ ನೀತಿ ಪಾಠ ಏನು ಕಲಿಬೇಕು ಹಾಗಾದ್ರೆ? ಸೊ ನಾವು ನಮ್ಮ ಜೀವನದಲ್ಲಿ ಸಫಲತೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ಸದಾ ಭಗವಂತನ ಭಕ್ತಿಯನ್ನ ಮಾಡುವಂತ ಪ್ರಯತ್ನದಲ್ಲಿ ಇರ್ಬೇಕು. ಹೇಗ್ ಮಾಡ್ಬೇಕು? ಜಪ, ಶ್ರವಣ, ಭಗವದ್ಗೀತಾ, ಭಾಗವತ ಪಠಣ, ಸೊ ಮತ್ತೆ ಸೇವೆಗಳನ್ನ ಮಾಡ್ತಾ, ಧಾಮಗಳ ದರ್ಶನವನ್ನ ಮಾಡ್ತಾ, ನಮ್ಮಲ್ಲಿ ಈ ಒಳ್ಳೆ ಗುಣಗಳನ್ನ, ನಮ್ಮ ವೈಷ್ಣವರಲ್ಲಿ ಏನಿದೆ ಆ ಗುಣಗಳನ್ನ ಅಳವಡಿಸ್ಕೊಳ್ತಾ, ಅದನ್ನೇ ಪಾಲನೆ ಮಾಡ್ತಾ, ಮತ್ತೆ ನಮ್ಮ ಜೀವನದಲ್ಲಿ ಯಾರ ಸಂಘದಲ್ಲಿದ್ರೆ ನಾವು ಭಕ್ತಿಯನ್ನ ಸರಿಯಾಗಿ ಮಾಡ್ಲಿಕ್ಕಾಗತ್ತೆ ಅಂತ ತಿಳ್ಕೊಂಡು ನಮ್ಮ ಒಂದು ಸಾಫಲ್ಯತೆಗೆ ಈ ಜನ್ಮವನ್ನ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಧಾಮಕ್ಕೆ, ಮತ್ತೆ ಭಗವಂತನ ಧಾಮಕ್ಕೆ ಮರಳಿ ಹೋಗೋದಕ್ಕೆ ಏನ್ ಬೇಕು? ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ತಾ ಇರ್ಬೇಕು. ಆದ್ರೆ ಪರೀಕ್ಷಿತ ಮಹಾರಾಜರಿಗೇನೋ ಗೊತ್ತಿತ್ತು 7 ದಿನ ಟೈಮ್ ಇದೆ ಅಂತ. ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಗೆ ಗೊತ್ತಾ? 7 ದಿನ ಅಲ್ಲ, 7 ಗಂಟೆ ಅಲ್ಲ, 7 ನಿಮಿಷ ಅಲ್ಲ, 7 ಸೆಕೆಂಡ್ ಕೂಡ ನಾವು ಬದುಕಿರ್ತೀವ ಇಲ್ಲ ಅಂತ ಗೊತ್ತಿಲ್ಲ. ಹೀಗ್ ಮಾತಾಡ್ತಾ ಹೀಗೆ ಹೋಗ್ಬಿಡ್ಬೋದು, ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನಮಗೆ ಈ ಸಮಯ ಅನ್ನೋದು ಇಲ್ಲ. ಪರೀಕ್ಷಿತ ಮಹಾರಾಜ ತುಂಬಾ ಉತ್ತಮ ಭಕ್ತನಾಗಿರೋದ್ರಿಂದ ಅದು ವರ, ಆ ಶಾಪ ವರವನ್ನಾಗಿ ಉಪಯೋಗಿಸ್ಕೊಂಡ್ರು. ನಾವು ಕೂಡ, ನಮಗೆ ಕೂಡ ಶಾಪ ಏನಂದ್ರೆ ಯಾವ ಕ್ಷಣ ಹೊಟ್ಟೋಗ್ಬಿಡ್ತೀವೋ ಗೊತ್ತಿಲ್ಲ. ಗುಟ್ಟಾಗಿದೆ ನಮ್ಮ ಸಾವು, ಮೃತ್ಯು ಅನ್ನೋದು ಒಂದು ತುಂಬಾ ಜ್ವೆಲ್ ಬಾಕ್ಸ್ ಅಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟು ಎಲ್ಲೋ ಇಟ್ಬಿಟ್ಟಿದ್ದಾರೆ. ಟೈಮ್ ಬಾಂಬ್ ತರ ಇದೆ, ಯಾವಾಗ ಸಿಡಿಯುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ ನಾವ್ ಅದನ್ನ ವಜ್ರ ಅಂತ ಅನ್ಕೊಂಡ್ರೆ ಅದು ಅತಿ ಅಮೂಲ್ಯ, ನಾವು ಭಗವಂತನ ದರ್ಶನ ಮಾಡ್ಬೋದು ಮೃತ್ಯು ಸಮಯದಲ್ಲಿ ಅಂತ ಅನ್ಕೊಳ್ಬಹುದು. ಅಥವಾ ಇಲ್ಲ, ಇವು ತುಂಬಾ ನನ್ಗೆ ಕಷ್ಟ ಅಂತ ಅನ್ಸಿದ್ರೆ ಅದು ಟೈಮ್ ಬಾಂಬ್, ಯಾವಾಗ ಸಿಡಿಯುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ಬಹುದು ಅಲ್ವಾ. ಸೊ ನಮಗೆ ಅಂತೂ ಸಮಯ ಇಲ್ಲ. ಹಾಗಾಗಿ ನಾವು ಜಪ ತಪಗಳನ್ನ ಮಾಡ್ತಾ ಭಗವಂತನ ಈ ಭಕ್ತಿಯನ್ನ ಸಾರ ಮಾಡುವಂತ ಭಕ್ತರ ಸಂಘದಲ್ಲಿರ್ತಾ ಭಗವದ್ಗೀತೆ, ಭಾಗವತದ ಪಠಣೆ ಮಾಡ್ತಾ ಇದ್ರೆ ಮಾತ್ರ ನಾವು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ನಾವು ಚಿಕಿತ್ಸೆಯನ್ನ ಪಡಿತೀವಿ, ಹಾಗೆ ಇಸ್ಕಾನ್ ನಮ್ಗೆ ಹೇಳ್ಕೊಡುತ್ತೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಹೇಳುತ್ತಲ್ಲ, ಕೃಷ್ಣ ಕಾನ್ಶಿಯಸ್ ಎಮರ್ಜೆನ್ಸಿ ಅಂತ ಹೇಳುತ್ತಾರ. ಸೊ ಅದೇ ರೀತಿ ಕೃಷ್ಣ ಪ್ರಜ್ಞೆ ತುರ್ತು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಇದನ್ನೆಲ್ಲ ನಾವು ಮಾಡ್ಬೇಕು. ಸರಿ, ಸೊ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಭಕ್ತಿಯಿಂದ ಹೇಗೆ ನಾವು ದಾರಿ ತಪ್ಪಾರ್ದಂತ ಲಾಸ್ಟ್ ಒಂದು ಕಾಲದಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಓದ್ಬಿಡ್ತೀನಿ, ಸಮಯ ಇಲ್ಲದೆ ಇರೋದ್ರಿಂದ. ಸೊ ಭಕ್ತಿಯಿಂದ ನಾವು ಹೇಗೆ ದಾರಿ ತಪ್ಪಾರ್ದು ಅಂದ್ರೆ, ನಾವು
ಅವೈಷ್ಣವರ ಸಂಘದಿಂದ ದೂರ ಇರಬೇಕು. ಇದು ತುಂಬಾ ಮುಖ್ಯ. ಸೊ ಅಂದ್ರೆ ವೈಷ್ಣವರ ಸಂಘದಲ್ಲಿ ಯಾವಾಗ್ಲೂ ಇರಬೇಕು. ಇಲ್ಲದಿದ್ರೆ ಏನಾಗುತ್ತೆ, ನಮ್ಮ ಕೃಷ್ಣ ಪ್ರಜ್ಞೆ ಕಲುಷಿತವಾಗಿ ನಾವು ಉತ್ಸಾಹವನ್ನ ಕಳ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಅವೈಷ್ಣವ ಮುಖೋದ್ದೀರ್ಣಂ ಭೂತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ವೋಚ್ಚಿಷ್ಟ ಯಥಾಪಯ. ಹೇಳ್ತಾರೆ, ಅವೈಷ್ಣವರಿಂದ ನಾವೇನಾದ್ರೂ ಕೃಷ್ಣನ ಲೀಲೆಗಳನ್ನ ಕೂಡ ಕೇಳಿದ್ರು ಕೂಡ ಏನಾಗುತ್ತೆ, ಸೊ ನಮ್ಮ ಒಂದು ಕೃಷ್ಣ ಪ್ರಜ್ಞೆ ಕಲುಷಿತ ಆಗೋಗ್ಬಿಡುತ್ತೆ. ಹೇಗಾಗತ್ತೆ, ಸೊ ಬಂಗಾರದ ಒಂದು ಗ್ಲಾಸ್ ಅಲ್ಲಿ ತುಂಬಾ ಏನು ರುಚಿಕರವಾದಂತಹ ಸ್ವಾದಿಷ್ಟವಾದಂತಹ ಒಂದು ಹಾಲನ್ನ ಇಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಆ ಹಾಲನ್ನ ಇಟ್ಟಿದ್ರು ಕೂಡ ಅಲ್ಲಿ ಪಕ್ಕದಲ್ಲಿ ಹಾವು ಹೋಗ್ತಾ ಇದೆ ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಅದು ಹಾಲಿಗೆ ಬಾಯಿ ಹಾಕಿದೆ ಅಂತ ಅಲ್ವಾ. ಹಾವು ಮುಟ್ಟಿರೋಂತ ಹಾಲಾಗೋಗಿದೆ ಅಂತ ಅನ್ಕೊಂಡು ಮೃತ್ಯು ನಮ್ಗೆ ಇನ್ನೇನ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ರು ಕೂಡ, ಎಂಥ ಪರಿಸ್ಥಿತಿಯಲ್ಲಿದ್ರು ಕೂಡ, ಎಂಥ ದಾಹದಲ್ಲಿದ್ರು ಕೂಡ ನಾವು ಆ ಹಾಲನ್ನ ಕುಡಿತೀವ? ಖಂಡಿತ ನಾವು ಕುಡಿಯೋದೇ ಇಲ್ಲ. ಸೊ ಹಾಗಾಗಿ ಆ ಹಾವು ಮುಟ್ಟಿರಂತ ಬಟ್ಟಲಲ್ಲಿರಂತ ಹಾಲಿನ ಹಾಗೆ ಆ ವೈಷ್ಣವರ ಮುಖದಿಂದ ಕೇಳೋದು. ಹಾಗಾಗಿ ನಾವು ಯಾವಾಗ್ಲೂ ವೈಷ್ಣವರ ಸಂಘದಲ್ಲಿರ್ಬೇಕು. ಮತ್ತೆ ಯಾರು ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣ ಇಂಥವುಗಳಿಗೋಸ್ಕರ ಸಪ್ತಾಹಗಳನ್ನ ಮಾಡ್ತಾರೆ, ಭಗವಂತನ ಭಾಗವತನ ತಗೊಳ್ತಾ ಇರ್ತಾರೆ, ಅಂತ ಒಂದು ಸಂಘವನ್ನ ನಾವು ಮಾಡೋಂತ ಅಗತ್ಯವೇ ಇಲ್ಲ. ನಾವು ಯಾವಾಗ್ಲೂ ಕೂಡ ವೈಷ್ಣವರ ಸಂಘದಲ್ಲಿದ್ದು ದೇವಸ್ಥಾನಗಳಲ್ಲಿ ಭೇಟಿ ಮಾಡ್ತಾ ಅಲ್ಲಿ ನಾವು ಕಥೆಗಳನ್ನ ಅಥವಾ ಭಾಗವತನ ಕ್ಲಾಸಸ್ ಅನ್ನ ಕೇಳಿಸ್ಕೊಳ್ತಾ ನಮ್ಮ ಜೀವನವನ್ನ ಸಾಫಲ್ಯ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ಭಗವದ್ಗೀತಾ ಈ ಒಂದು ಚರ್ಚೆಯನ್ನ ಇಲ್ಲಿಗೆ ವಿರಾಮ ತಗೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಪ್ರಭುಜಿ, ಏನಾದ್ರೂ ತಪ್ಪಿದರೆ ಕ್ಷಮಿಸಿ. ಅಷ್ಟೊಂದು ಅಜ್ಞಾನದಲ್ಲಿ ಕೆಲವು ಪಾಯಿಂಟ್ಸ್ ನ ಮಾಡಿದೀನಿ. ಸೊ ಇದ್ರಲ್ಲಿ ಏನಾದ್ರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಕಾತರದಿಂದ ನಿಮ್ಮ ಕ್ಲಾಸಿಗೋಸ್ಕರ ಕಾಯ್ತಾ ಇದ್ದೇವೆ ಮಾತಾಜಿ. ಸೊ ಇವತ್ತು ಒಂದು ಒಳ್ಳೆ ದಿವಸ ನಮ್ಗೆ, ಯಾಕಂದ್ರೆ ಕನ್ನಡದಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ನನ್ಗೆ ತುಂಬಾ ಅನಿಸಿದ ಪಾಯಿಂಟ್ ಏನಂದ್ರೆ, ಭಯ ಮತ್ತು ಆತಂಕವನ್ನು ಭಕ್ತಿ ಸೇವೆಯಲ್ಲಿ ನಿವಾರಣೆ ಮಾಡಿಕೊಳ್ಬೇಕು, ಪರಿವರ್ತಿತಗೊಳಿಸಿದ್ರೆ ಅದು ನಮ್ಮ ಭಯ ಆತಂಕಗಳು ಕಡಿಮೆ ಆಗಿ ನಾವು ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ತಾವೆಂಬುದು ಭಗವಂತನನ್ನು ಕಾಣುವ ಅವಕಾಶ ಎಂದು ತಿಳ್ಕೊಳ್ಬೇಕು. ಹರಿ ಬೋಲ್. ವೆರಿ ನೈಸ್ ಪಾಯಿಂಟ್ಸ್ ಮಾತಾಜಿ. ಹರೇ ಕೃಷ್ಣ. ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ನನಗೋಸ್ಕರ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ನನ್ನಲ್ಲಿ ಯಾವ್ದು